ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಸೂಪರ್ ಆಗಿದ್ದೀರಿ ಅನ್ಕೊಡಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗು ಬೆಳಗ್ಗೆ ಎದ್ದಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ಹಬ್ಬ ಇದೆ. ಹೆಣ್ಮಕ್ಳಿಗೆ ಹಬ್ಬ ಅಂದ್ರೇನು ಒಂದು ದೊಡ್ಡ ಸಂಭ್ರಮನ ನೋಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕಿಡೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಇವತ್ತಿನ ಹಬ್ಬದ ಸಂಭ್ರಮ, ಸಂಕ್ರಾಂತಿ ಹಬ್ಬ ಇವತ್ತಿಂದ ಹೆಣ್ಮಕ್ಳು ಭೋಗಿಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇವತ್ತು ಹೆಣ್ಮಕ್ಳು ಭೋಗಿ. ಇವತ್ತು ಮನೆಯೆಲ್ಲ ಒರೆಸಿ ಗುಡಿಸಿ ಎಳ್ಳಚ್ಚಿ ಸ್ನಾನ ಎಲ್ಲ ಮಾಡ್ಕೊಳ್ಳೋದಿರುತ್ತೆ. ಇವತ್ತು ಹುಣ್ಣಿಮೆ ಬೇರೆ ಐತೆ. ಸಂಕ್ರಾಂತಿ ಹಬ್ಬ ಹುಣ್ಣಿಮೆ ಎರಡೂ ಕೂಡಿ ಬಂದಾವ. ಆದಷ್ಟು ಎಲ್ಲನೂ ಹೆಣ್ಮಕ್ಳಿಗೆ ಅದೇ ಒಂದು ದೊಡ್ಡ ಸಂಭ್ರಮ. ಹಬ್ಬ ಅಂದರೆ ಒಂದು ಸಂಭ್ರಮ. ಕೆಲಸ ಎಷ್ಟೇ ಆಗಿರಲಿ, ಆದರೆ ಹಬ್ಬಕ್ಕೆ ಅದೆಲ್ಲ ಮಾಡ್ತೀವಿ ನೋಡು, ಅದು ಒಂದು ಖುಷಿ. ಅದು ಯಾರಿಗೆ ಹೆಂಗೆ ಗೊತ್ತಿಲ್ಲ, ನನಗಂತೂ ಖುಷಿ. ಹಬ್ಬ ಅಂದ್ರೇ ಖುಷಿ ನನಗೆ. ಎಷ್ಟು ಬೇಕಾದಷ್ಟು ಕೆಲಸ ಇರಲಿ ಬೇಜಾರಾಗಲ್ಲ, ಮಾಡ್ತೀನಿ. ಆದರೆ ಮಾರನೇ ದಿವಸ ರೆಸ್ಟ್ ಬೇಕು ಆ ಥರ. ಆದರೆ ಹಬ್ಬದ ದಿವಸ ತುಂಬಾ ಖುಷಿಯಾಗುತ್ತೆ. ಅಡುಗೆ ಮಾಡೋದಾಗಲಿ ಅಂದರೆ ನನಗೆ ಜಾಸ್ತಿ ಪಾತ್ರೆ ತೊಳೆಯೋದು, ಮನೆ ಒರೆಸು ಸ್ವಲ್ಪ ಕಷ್ಟದ ಕೆಲಸ, ಆದರೂ ಮಾಡ್ಕೋತೀನಿ. ಅಡುಗೆ ಮಾಡೋದ್ರಲ್ಲಿ ಅಂತೂ ಸ್ವಲ್ಪ ಬೇಜಾರಾಗಲ್ಲ. ನನಗೆ ಎಷ್ಟು ಬೇಕಾದರೂ ಕೊಡ್ರಿ ಅಡುಗೆ ಮಾಡೋಕ್ಕೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟು ಮಾಡ್ತೀನಿ, ನಂಗೆ ಬೇಜಾರಾಗಲ್ಲ. ಆದರೆ ಇದು ಸ್ವಲ್ಪ ಕಷ್ಟದ ಕೆಲಸ, ಆದರೂ ಪರವಾಗಿಲ್ಲ. ಹಬ್ಬ ಅಂದಮೇಲೆ ಇದನ್ನು ಖುಷಿಯಾಗೇ ಮಾಡಬೇಕು. ಎಲ್ಲನೂ ಮನೆ ಕ್ಲೀನ್ ಮಾಡಿಕೊಂಡು ಒರೆಸಿ ಗುಡಿಸಿ ಏನೆಲ್ಲ ಮಾಡ್ತೀನಿ, ಏನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ನೋಡಿ. ನೀವು ಕೂಡ ನೋಡ್ಕೊಂಬನ್ನಿ ಹೇಗಿದೆ ಬ್ಲಾಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ.
ನೋಡಿದ್ರಲ್ಲ ಇಷ್ಟೊತ್ತವರೆಗೂ ನಾನು ಮಾಡಿರುವಂಥ ಕೆಲಸ ಸ್ನೇಹಿತರೆ. ರೊಟ್ಟಿ ಆಯಿತು ಮತ್ತು ಶೇಂಗಾದ ಹೋಳ್ಗಿದ್ದು ಎಲ್ಲ ರೆಡಿ ಮಾಡಿಕೊಂಡು ಶೇಂಗಾದ ಹೋಳ್ಗೆ ಕೂಡ ಮಾಡಿದೆ. ಶೇಂಗಾದ ಹೋಳ್ಗೆ ನಾನು ಇಷ್ಟು ಮಾಡಿದ್ದೀನಿ, ಒಂದು 25 ಶೇಂಗಾದ ಹೋಳ್ಗೆ. ಅದು ಈಗ ಅಷ್ಟೇ ಸಾಕು ಅಂತ ಸ್ವಲ್ಪ ಮಾಡೀನಿ. ಯಾಕಂದರೆ ಮತ್ತು ಸಿದ್ಧಾರ್ಥನ ಬಳಿ ಹೋಗೋ ಟೈಮ್ದಾಗ ನಾವು ಮಾಡಬೇಕು, ಸಿದ್ಧಾರ್ಥಗೆ ಮಾಡಿ ತೊಗೊಂಡು ಹೋಗ್ಬೇಕು. ಹೋಳ್ಗೆ ಮಾಡ್ಬೇಕಂತ ಬಿಟ್ಟಿದ್ದೆ, ನಾನು ಮಾಡೋದೇ ಬ್ಯಾಡ ಅಂತೇಳಿ ಬಿಟ್ಟಿದ್ದೆ. ಆದ್ರೆ ಮತ್ತು ನನಗೆ ನಮ್ಮ ಅವ್ವದು ಬೈದ್ರೆ ಹಬ್ಬ ಮುಗಿಸ್ಬಾರ್ದು, ಏನೋ ಚಾಜಕ್ ಅಂತಾರೆ ಆಗಲಕ್ಕ ಸ್ವಲ್ಪರೇ ಮಾಡಿರಿ, ಹಬ್ಬ ಮುಗ್ಸಕ್ಕೆ ಹೋಗ್ಬಾರ್ದು. ಅದ್ರಾಗ ಸಂಕ್ರಾಂತಿ ಹಬ್ಬ ತುಂಬ ಡೇಂಜರು, ಯಾವ ಹಬ್ಬ ಬಿಟ್ಟರೆ ಈ ಹಬ್ಬ ಬಿಡಬಾರ್ದು, ಮಾಡಲೇಬೇಕಂತಂದ್ರೆ. ಹಾಗಾಗಿ ಎಳ್ಳು ಹಚ್ಚಿದ ರೊಟ್ಟಿ ಮತ್ತು ಶೇಂಗಾದ ಹೋಳ್ಗೆ ಮಾಡಿದೆ. ಮಿಕ್ಕಿದ್ದೆಲ್ಲ ಪುಂಡೆ ಪಲ್ಯ ಇಂಡೆ ಪಲ್ಯ ಭರ್ತಾ ಮತ್ತು ಬಜ್ಜಿ ಪಲ್ಯ ಅದೆಲ್ಲ ಮಾಡ್ತಾರೆ, ಅದು ಯಾವುದೂ ನಾನು ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಮಾಡಿಲ್ಲಪ್ಪ ಅಂತಂದ್ರೆ ಉಣೋರ್ನು ಯಾರೂ ಇಲ್ಲ, ನಮ್ಗೆ ಮಾಡೋಕ್ಕೆ ಮನಸ್ಸೇ ಇಲ್ಲ. ಮಗ ಇಲ್ಲ, ಹಾಸ್ಟೆಲ್ದಾಗ ಇರ್ತಾನೆ. ಎಲ್ಲ ನಾವೇನಪ್ಪ ಮಾಡ್ಕೊಂಡು ತಿನ್ನಂಗೆ ಅನಿಸ್ತೈತಿ. ಆದ್ರೆ ಈ ಹಬ್ಬಗಳು ಬಂದ ಮಕ್ಕಳು ಭಾಳ ನೆನಪಾಗ್ತಾರೆ ಆ ಟೈಮ್ದಾಗ. ಏನು ಮಾಡೋದು, ಅವನ ಹತ್ರ ಹೋಗ್ತೀವಲ್ಲ ಅವಾಗೆಲ್ಲ ಮತ್ತೆ ಮಾಡ್ಕೊಂಡು ಹೋಗೋಣಂತ ಚಾಜಕ್ ಅಂಥೇಳಿ ಇವಾಗ ನಾನು ಇಷ್ಟ ಮಾಡಿದ್ದು ಶೇಂಗಾದ ಹೋಳ್ಗೆ ಮತ್ತು ಎಳ್ಳು ಹಚ್ಚಿದ ರೊಟ್ಟಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಊಟ ಮಾಡೋಣಂತ. ಸೂಪರಾಗಿರುವಂಥ ಊಟ ಅಂದರೆ ಕೆಂಪು ಚಟ್ನಿ ಮತ್ತು ಮೊಸರು. ನಮಸ್ತೆ.